ನಮಸ್ಕಾರ ವೀಕ್ಷಕರೇ, ನಾನು ಲೀಲಾ ಮಣ್ಣಾಲ. ನನಗೆ ಕಥೆಗಳಂದರೆ ಭಾಳ ಇಷ್ಟ. ಕೇಳುವುದು ಮಾತ್ರ ಅಲ್ಲ, ಹೇಳುವುದಕ್ಕೂ ಇಷ್ಟ. ಈಗ ನಾನು ನಿಮಗೊಂದು ಕತೆ ಹೇಳ್ತೀನಿ. ಈ ಕಥೆಯ ಆ ಪಾತ್ರಧಾರಿಯ ಹೆಸರೇನು? ಒಂದೇ ಪಾತ್ರ ಇರುವುದರಿಂದ ಹೆಸರು ಏನಾದ್ರೇನು? ಅದು ನಾನಾಗಿರಬಹುದು, ನೀವಾಗಿರಬಹುದು, ಅಥವಾ ಬೇರೆ ಯಾರೇ ಆಗಿರಬಹುದು. ಈಗ ಕಥಾನಾಯಕಿ ನಿಮ್ಮೊಂದಿಗೆ. ನನಗೆ ದಿಗಂತದ ಅಂಚು ಭೂಮಿಯನ್ನು ತುಂಬಿಸುವ ಕಡೆಗೆ ತಲುಪಬೇಕೆಂಬ ತವಕವೇನೂ ಇಲ್ಲ. ಆದರೆ ಹೀಗೆ ಮಂಜು ಮುಸುಕಿದ ಹಾದಿಯಲ್ಲಿ ಗಿಡ ಮರ ಬಳ್ಳಿ ಕಾಡು ಬೆಟ್ಟಗಳೊಂದಿಗೆ ಮಾತನಾಡುತ್ತಾ ನಡೆಯುವುದೆಂದರೆ ಬಹಳ ಇಷ್ಟ. ಬೀಸುವ ಗಾಳಿ ನನ್ನ ಕೆನ್ನೆಗೆ ಮುತ್ತಿಕ್ಕುತ್ತಾ ಕಚಗುಳಿ ಇಡುವಾಗ ನಾನು ಸಂಭ್ರಮಿಸುತ್ತೇನೆ. ಒಂದು ಚಂದದ ಹೂ ಅರಳಿ ನನ್ನತ್ತ ನೋಡಿ ನಕ್ಕರೆ ನಾನು ಆನಂದದಿಂದ ಮೈಮರೆಯುತ್ತೇನೆ. ಒಂದು ಎಳಬಿಸಿಲು ಈ ಹೂವಿನೆಸಳನ್ನು ಅದೆಷ್ಟು ತಾಜಾಗೊಳಿಸಿದೆ ನೋಡಿ. ನಾನಂತೂ ಆಗಸದ ಅಂಚಿನಲ್ಲಿ ಬಣ್ಣದೋಕುಳಿಯನ್ನು ಎರಚುತ್ತಾ ಆಟವಾಡುವ ಈ ತುಂಟ ಸೂರ್ಯನನ್ನು ಮೈ ಮರೆತು ನೋಡುತ್ತೇನೆ. ನಾನು ಪ್ರಕೃತಿ ಪ್ರೇಮಿ ಎನ್ನಿರಿ, ಇಷ್ಟೆಲ್ಲ ವಿವರಣೆ ಏಕೆ ಎಂದಿರಾ? ಆಗಲಿ ಬಿಡಿ, ಅವೆಲ್ಲ ಸಾಕು. ಕತೆಗೆ ಬರೋಣ ಈಗ, ಆಯಿತಾ? ಒಂದು ದಿನ ಏನಾಯಿತು ಗೊತ್ತಾ? ದೂರದಲ್ಲಿ ನನಗೊಂದು ವೃಕ್ಷ ಕಾಣಿಸಿತು. ಅದು ಎಲ್ಲ ಮರಗಳಿಗಿಂತ ಭಿನ್ನವಾಗಿತ್ತು. ಅದರ ಕೆಳಗೆ ದೊಡ್ಡದೊಂದು ಬಿಳಿಯ ರೇಖೆ ಇದ್ದಿತು. ಅದನ್ನು ನೋಡುತ್ತಾ ನನಗೆ ಶಾಲೆಯಲ್ಲಿ ಕಲಿತ ಭೂಮಧ್ಯ ರೇಖೆ ನೆನಪಾಗಿ ನಗು ಬಂತು. ಅದೊಂದು ಕಾಲ್ಪನಿಕ ರೇಖೆ, ಆದರೆ ಈ ರೇಖೆ ನನ್ನ ಕಣ್ಣಿಗೆ ಕಾಣ್ತಾ ಇದೆ. ನಾನು ಈ ರೇಖೆಯನ್ನು ತಲುಪಲೇಬೇಕು ಎಂದು ನಿರ್ಧಾರ ಮಾಡಿಕೊಂಡು ನಡೆಯತೊಡಗಿದೆ. ನಡೆದೆ ಮುಂದೆ ನೋಡಿದೆ, ಆ ರೇಖೆ ನನ್ನ ಕಣ್ಣ ಮುಂದೆ ಇದ್ದಿತು, ಆದರೆ ದೂರ, ಬಹಳ ದೂರ. ನಾನು ಸೋಲಲಿಲ್ಲ, ನಡೆಯುತ್ತಲೇ ಇದ್ದೆ. ಎಷ್ಟೊಂದು ನಡೆದೆ ಗೊತ್ತಾ? ಸೂರ್ಯೋದಯ, ಸೂರ್ಯಾಸ್ತ, ಸೂರ್ಯೋದಯ. ಆದರೆ ಆ ರೇಖೆಯಾದರೂ ಮರೀಚಿಕೆಯಂತಾಗಿ ನನ್ನನ್ನು ಅಣಕಿಸುತ್ತಾ ಇತ್ತು. ಈಗಲೂ ದೂರದಲ್ಲಿ ನನ್ನ ಕಣ್ಣ ಮುಂದೆ ಕಾಣುತ್ತಿತ್ತು. ನಾನು ಸೋಲೊಪ್ಪಿಕೊಳ್ಳಲಿಲ್ಲ. ಒಮ್ಮೆ ಹಿಂದಿರುಗಿ ನೋಡಿದೆ, ಮತ್ತೆ ನಡೆದೆ, ಓಡಿದೆ, ಮತ್ತೆ ಓಡಿದೆ. ನನಗೆ ನಾನು ತಲುಪಲಾರೆನೇನೋ ಎನಿಸಿತು. ಅಲ್ಲಿ ದೂರದಲ್ಲಿ ಹಿಮ ಬೆಟ್ಟಗಳು ಕೂಡ ಕಾಣತೊಡಗಿದವು. ಎಷ್ಟೊಂದು ನಡೆದಿದ್ದೆ, ಕಾಲುಗಳು ಸೋಲುತ್ತಿದ್ದವು. ಆದರೂ ಕೂಡ ನಾನು ನಿಲ್ಲದೆ ನಡೆದೆ. ಆ ರೇಖೆಗೆ ಜೀವವಿತ್ತೋ ಎನ್ನುವ ಹಾಗೆ ನನ್ನ ಕಣ್ಣುಗಳಿಗೆ ಬಲು ದೂರದಲ್ಲಿ ಕಾಣುತ್ತಾ ಇತ್ತು. ನಾನು ಈಗ ವೇಗ ಹೆಚ್ಚಿಸಿದೆ, ಓಡಿದೆ, ಕಣ್ಣರಳಿಸಿ ನೋಡಿದೆ. ಆ ರೇಖೆ ಅಲ್ಲಿ ಇರಲಿಲ್ಲ. ಗಾಬರಿಯಿಂದ ಹಿಂದಕ್ಕೆ ನೋಡಿದೆ. ನಾನು ರೇಖೆಯನ್ನು ದಾಟಿ ಬಂದೆನಾ? ಹೌದು, ನಾನು ಆ ರೇಖೆಯನ್ನು ದಾಟಿ ಬಂದಿದ್ದೆ. ಈಗ ಆ ಮರದ ಬಳಿಗೆ ತಲುಪಿದ್ದೆ. ಆನಂದದಿಂದ ಮೈ ಮರೆತು ಕೂಗಿದೆ, ಓ ದೇವರೇ, ನೀನೆಷ್ಟು ದೊಡ್ಡವನು. ಆಗ ಆ ವೃಕ್ಷ ಹೇಳಿತು, ನೀನು ನಡೆಯಲು ನಿರ್ಧರಿಸಿದೆ, ಮನಸ್ಸು ಮಾಡಿದೆ. ಆ ದೇವರು ನಿನ್ನ ಕೈ ಹಿಡಿದು ನಡೆಸಿದ. ಪ್ರಿಯ ವೀಕ್ಷಕರೇ, ಕಥೆ ನಿಮಗೆ ಇಷ್ಟವಾಯಿತೆ? ಹಾಗಿದ್ದರೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಆಲಿಸಿದ್ದಕ್ಕಾಗಿ ಧನ್ಯವಾದಗಳು.